ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ವಿಚಿತ್ರವಾದಂಥ ಘಟ್ಟಕ್ಕೆ ಬಂದು ತಲುಪಿದೆ ಈ ಯುದ್ಧ, ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ. ಇದರ ಅಂತ್ಯ ಹೇಗೆ? ಇದು ಎಲ್ಲರನ್ನೂ ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಯುದ್ಧ ಶುರುವಾಗಿದ್ದು ಹೇಗೆ, ಅದನ್ನು ಗಮನಿಸಿದರೆ ಇದರ ಅಂತ್ಯ ಹೇಗೆ ಅಂತ ನಾವು ಆಲೋಚನೆಯನ್ನು ಮಾಡಬಹುದು. ಯುದ್ಧ ಶುರುವಾಗಿದ್ದು ಇವರ ಬಳಿ 400 kg ಯುರೇನಿಯಂ ಎನ್ರಿಚ್ಮೆಂಟ್ ಇದೆ. ಈಗಾಗಲೇ ಇವರು 60%ಗಿಂತ ಹೆಚ್ಚು ಎನ್ರಿಚ್ಮೆಂಟ್ ಮಾಡಿ ಆಗೋಗಿದೆ. ಇನ್ನೊಂದು 20-25% ಮಾಡಿದರೆ ಅದು ಪರಮಾಣು ಅಸ್ತ್ರಗಳಾಗಿಬಿಡ್ತವೆ. ಇದೊಂದು ಪರಮಾಣು ದೇಶ ಆಗುವುದನ್ನು ತಡೆಯಬೇಕು. ಇದಕ್ಕಾಗಿಯೇ ನಾವು ಕಳೆದ 47 ವರ್ಷಗಳಿಂದ ಇದರ ಮೇಲೆ ನಾವು ನಿಷೇಧವನ್ನು ಹೇರಿದ್ವಿ. ಈಗ ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ಜಗತ್ತಿನಲ್ಲಿ ತನ್ನದೇ ಆದಂಥ ದರ್ಬಾರಿನಲ್ಲಿ ಈ ದೇಶ ಹೋಗ್ತಾ ಇದೆ. ಆದ್ದರಿಂದ ಇದನ್ನು ಮುಗಿಸಬೇಕು ಅನ್ನುವುದು ಮೂಲ ಆಶಯವಾಗಿತ್ತು ಅಮೇರಿಕಾದ್ದು. ಇನ್ನು ಇಸ್ರೇಲ್ ಇದರ ಮೇಲೆ ಯಾಕೆ ಯುದ್ಧವನ್ನು ಸಾರಲಿಕ್ಕೆ ಮಾನಸಿಕವಾಗಿ ಸನ್ನದ್ಧ ಆಯಿತು ಅಂದರೆ, ಈ ಪ್ರಾಕ್ಸಿ ಹೆಸರಿನಲ್ಲಿರುವಂಥ ಉಳಿದ ಎಲ್ಲ ಉಗ್ರರು, ಅವರು ಹೌತಿ ಉಗ್ರರಾಗಿರ್ಬೋದು, ಹಮಾಸ್ ಉಗ್ರರಾಗಿರ್ಬೋದು, ಹಿಜ್ಬುಲ್ಲಾಗಳಾಗಿರ್ಬೋದು, ಎಲ್ಲದಕ್ಕೂ ಆಶ್ರಯ ಕೊಡ್ತಾ ಇದ್ದದ್ದೇ ಇರಾನು. ಮತ್ತು ಇರಾನ್ನ ಧಾರ್ಮಿಕ ನಾಯಕ ಪದೇ ಪದೇ ಹೇಳ್ತಾ ಇದ್ದರು, ನಮಗೆ ಇಸ್ರೇಲ್ ಅನ್ನುವಂಥ ದೇಶ ಇರಕೂಡದು, ಅದನ್ನು ನಾಮಾವಶೇಷ ಆಗುವ ಹಾಗೆ ನಾವು ಮಾಡ್ತೀವಿ ಅಂತ ಯಾವಾಗಲೂ ಸಾರ್ತಾ ಇದ್ರು. ಎಲ್ಲಿಯವರೆಗೂ ಇರಾನ್ ಇರುತ್ತೋ ಅಲ್ಲಿಯವರೆಗೂ ತನಗೆ ಭವಿಷ್ಯವಿಲ್ಲ, ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಅಂತ ಇಸ್ರೇಲ್ ಪರಿಭಾವಿಸಿ ಈ ಯುದ್ಧದಲ್ಲಿ ಮುಂಚೂಣಿಗೆ ಬಂದು ನಿಂತದ್ದು. ಮೊದಲನೇದಾಗಿ ಈಗ ಅದು ಪರಮಾಣು ದೇಶ ಆಗುವುದನ್ನು ತಡೆಯುವಲ್ಲಿ ಅಮೆರಿಕ ಯಶಸ್ವಿ ಆಯಿತಾ? ಇದು ಮೊದಲೇ ಪ್ರಶ್ನೆ ಅಮೆರಿಕೆಯ ಕಡೆಯಿಂದ. ಇನ್ನು ಇಸ್ರೇಲ್ ಕಡೆಯಿಂದ ಆಲೋಚನೆ ಮಾಡಿದರೆ, ಯಾವ ಇರಾನು ತನಗೆ ಆತಂಕಕಾರಿ, ತನ್ನ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ದೇಶ ಅಂತ ಪ್ರಭಾವಿಸ್ತೋ ಅಂಥ ದೇಶವನ್ನು ನಿರ್ಜೀವ ನಿತ್ರಾಣಗೊಳಿಸಿ ಆಯಿತಾ? ಅದು ಕಾಡುವ ಪ್ರಶ್ನೆ. ಈ ಎರಡೂ ವಿಷಯಗಳಲ್ಲಿ ಎರಡೂ ದೇಶಗಳು ಯಶಸ್ಸನ್ನು ಗಳಿಸಿಲ್ಲ ಈವರೆಗೆ. ಮೊದಲನೇದಾಗಿ ಅಲ್ಲಿರುವಂಥ ಪರಮಾಣು ಸ್ಥಾವರದ ಮೇಲೆ ಯಾವುದೇ ರೀತಿಯಾದಂಥ ಭಾಳ ದೊಡ್ಡ ಮಟ್ಟದ ಯಾವುದೇ ಸೋರಿಕೆಯಾಗಲಿ ಅಥವಾ ಅಲ್ಲಿಂದ ಮಾತುಕತೆಗೆ ಯಾವುದೇ ರೀತಿಯಾದಂಥ ಪ್ರಯತ್ನ ಆಗಲಿ ನಡೆದಿಲ್ಲ. ಅಂದರೆ ಅವರ ಬಳಿ ಇರುವಂಥ 400 kg ಏನು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದ್ದಿದೆ, ಪರಮಾಣು ಶಸ್ತ್ರ ಆಗಲಿಕ್ಕೆ ಬೇಕಾದಂಥ ಕಚ್ಚಾ ವಸ್ತು ಇದೆ, ಅದನ್ನು ಹಸ್ತಾಂತರಿಸಲಿಕ್ಕೆ ಅಥವಾ ಡೈಲ್ಯೂಟ್ ಮಾಡಲಿಕ್ಕೆ ಅಲ್ಲಿರುವಂಥ ಅಧಿಕಾರಸ್ಥರು, ಈಗಿರುವಂಥ ಸೆಕೆಂಡ್ ಲೈನ್ ಲೀಡರ್ಸ್ ಮಾತುಕತೆಗೆ ಇಲ್ಲಿಯವರೆಗೂ ಮುಂದಾಗಿಲ್ಲ. ಎರಡನೇದಾಗಿ ತನಗೆ ಕುತ್ತಾಗಿದೆ ಅಂತ ಇಸ್ರೇಲ್ ಭಾವಿಸಿದೆ ಅಲ್ಲ, ಹಾಗೆ ಇರಾನು ಸಂಪೂರ್ಣವಾಗಿ ನಿತ್ರಾಣಗೊಂಡಿಲ್ಲ. ಅದು ನಾಳೆ ಬೆಳಗ್ಗೆ ಮತ್ತೆ ಪುಟಿದೆದ್ದು ಮತ್ತೆ ಇಸ್ರೇಲ್ ಮೇಲೆ ಯಾವತ್ತೋ ಒಂದು ದಿವಸ ಪ್ರಾಕ್ಸಿ ಉಗ್ರರ ಮೂಲಕ ಮತ್ತೆ ದಾಳಿ ಮಾಡಿಸಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾದರೆ ಈಗಿರುವ ಸ್ಥಿತಿ ಏನು? ಈಗಿರುವ ಸ್ಥಿತಿ ಭಾಳ ನಿಚ್ಚಳವಾಗಿರುವಂಥದ್ದೇನಪ್ಪ ಅಂತಂದರೆ, ಒಂದು ವಿಷಯವನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಏನಂದರೆ, ಇರಾನ್ಗೆ ಸ್ಪಷ್ಟವಾಗಿ ಗೊತ್ತಿದೆ ತಾನು ಈ ಯುದ್ಧವನ್ನು ಗೆಲ್ಲೋದಿಲ್ಲ. ತನ್ನನ್ನು ಹೇಗಾದರೂ ಮಾಡಿ ಹಣ್ಣುಗಾಯಿ ನೀರುಗಾಯಿ ಮಾಡಬೇಕು ಅಂತಲೇ ಎರಡು ದೇಶಗಳು ನಿಂತಿದ್ದಾವೆ. ತಬಾಹಿ ಅಂತ ಕರೀತಾರೆ ಉರ್ದುನಲ್ಲಿ, ಹಿಂದಿನಲ್ಲಿ. ತಬಾಹಿ ಅಂದರೆ ಬರ್ಬಾದ್ ಮಾಡಿಬಿಡೋದು, ಸರ್ವನಾಶ ಆಗುವುದಕ್ಕೆ ತಬಾಹಿ ಅಂತ ಕರೀತಾರೆ. ಎರಡನೇದು ಕುರ್ಬಾನಿ ಅಂತಾರೆ, ಕುರ್ಬಾನಿ ಅಂದರೆ ಬಲಿ. ಮೂರನೇದಾಗಿ ಶಹಾದತ್ ಅಂತಾರೆ, ಶಹಾದತ್ ಅಂದರೆ ಹುತಾತ್ಮನಾಗೋದು. ಈ ಮೂರು ಅಂಶಗಳ ಮೇಲೆ ಇರಾನ್ನ ಭವಿಷ್ಯ ನಿಂತಿದೆ. ಇದು ಈಗ ಪವಿತ್ರ ಮಾಸ ಅವರಿಗೆ, ಮುಸಲ್ಮಾನರಿಗೆ ರೋಜಾ ಮಾಸ ಅಂತ ಕರೀತಾರೆ. ಇದಕ್ಕೆ ರಂಜಾನ್ ಬರುವವರೆಗೂ ರೋಜಾ ಮಾಡ್ತಾ ಇರ್ತಾರೆ ಅವರು. ಈ ರೋಜಾ ಮಾಸದಲ್ಲಿ ಸತ್ತರೆ ಸ್ವರ್ಗ ಜನ್ನತ್ತಿಗೆ ಹೋಗ್ತಾರಂತೆ ಅವರು. ಅಲ್ಲಿ 72 ಸುಂದರಿಯರು ಸಿಗ್ತಾರೆ, ಸುರಾಪಾನ ಮಾಡಬಹುದು ಅನ್ನುವುದು ಅವರ ನಂಬಿಕೆ. ನಾವು ಹೇಗಿದ್ದರೂ ಹಾಳಾಗ್ತೀವಿ, ಜಗತ್ತಿನ ಎಲ್ಲ ದೇಶಗಳನ್ನು ಹಾಳು ಮಾಡಿ ನಾವು ಸಾಯೋಣ ಅನ್ನುವಂಥ ಮನಸ್ಥಿತಿಗೆ ಇರಾನ್ ಬಂದಿದೆ ಅಂತ ಈ ಕಾಲಘಟ್ಟದಲ್ಲಿ ನಮಗೆ ಅನ್ನಿಸ್ತಾ ಇದೆ. ಹಾಗಾದರೆ ಈ ಸೌದಿ ಅರೇಬಿಯಾ ಮೇಲಂತೂ ಶತ್ರುತ್ವ ಇದ್ದದ್ದು ಮೊದಲಿಂದ ಗೊತ್ತಿರೋ ವಿಚಾರ. ಅವರು ಸುನ್ನಿಗಳು, ಇವರು ಶಿಯಾ. ಅದು ಧಾರ್ಮಿಕವಾಗಿ ಭಾಳ ದೊಡ್ಡದಾದಂಥ ಯಾತ್ರಾ ಸ್ಥಳ ಕಾಬಾ ಇರುವಂಥದ್ದು. ಅಲ್ಲಿ ನಿಮ್ಗೆ ಮಕ್ಕಾ ಮದೀನಾಗಳಿದ್ದಾವೆ ಸುನ್ನಿಗಳಿಗಾಗಿ. ಶಿಯಾ ತನ್ನ ಯಾತ್ರಾ ಸ್ಥಳವನ್ನಾಗಿ ಇರಾಕನ್ನು ಇಟ್ಕೊಂಡಿದೆ, ಜೊತೆಗೆ ಇರಾನ್ನಲ್ಲೂ ಇದೆ. ಆದರೆ ಜಗತ್ತಿನ ಕೋದಂಡರಾಮ ಆಗಬೇಕು ಅನ್ನುವಂಥ ಆಸೆ ಇದೆಯಲ್ಲ ಇರಾನ್ಗೆ, ಆ ಕೋದಂಡರಾಮ ಆಗಬೇಕು ಅನ್ನುವಂಥ ಆಸೆಗೆ ಭಂಗ ತರ್ತಾ ಇರೋದು ಸೌದಿ ಅರೇಬಿಯಾ. ಆದ್ದರಿಂದ ಸೌದಿ ಅರೇಬಿಯಾಗೂ ಮತ್ತು ಅಮೆರಿಕಗೂ ಚೆನ್ನಾಗಿದೆ ಸಂಬಂಧ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಹೊಡಿತಾ ಇರೋದು ಗೊತ್ತಿರೋ ವಿಚಾರ.
ಇನ್ನು ಈ ಯುನೈಟೆಡ್ ಅರಬ್ ಎಮಿರೇಟ್ಸು, ದುಬೈ, ಅಬುಧಾಬಿ, ಅದ್ರ ಮೇಲೆ ದಾಳಿ ಯಾಕೆ? I2U2 ಅಂತ, ಇಸ್ರೇಲ್, ಇಂಡಿಯಾ, US ಮತ್ತು UAE, ಈ 4 ದೇಶಗಳು ಒಂದು ಸಂಘಟನೆ ಇದೆ. ಇದು ಅಘೋಷಿತವಾದ ಸಂಘಟನೆ. ಮುಂದಿನ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ, ಎಲ್ಲ ತೀರ್ಮಾನಗಳಿಗೆ ಇದೊಂದು ನಂಟು ಇದ್ದೇ ಇರ್ತದೆ. ಇದನ್ನು ಒಡೆಯಬೇಕು ಅನ್ನೋದು ಮೂಲ ಆಶಯ ಇರಾನ್ದು. ಆಮೇಲೆ ನೀವು ಯಾವುದೇ ಒಂದು ಚೆಸ್ ಆಟ ನೋಡ್ರಿ, ಚೆಸ್ ಆಟದಲ್ಲಿ ಏನು ಮಾಡ್ತಾರೆ, ಮೊದಲೇ ರಾಜನಿಗೆ ಚೆಕ್ ಕೊಡೋದಿಲ್ಲ. ಏನು ಮಾಡ್ತಾರೆ, ಮೊದಲು ಅಲ್ಲಿ ಪದಾತಿ ದಳದಲ್ಲಿರುವಂಥ ಮುಂದುಗಡೆ ಇರೋ ಸೈನಿಕರು ಒಂದೊಂದಾಗಿ ಹೊಡಿತಾರೆ. ಅದಾದಮೇಲೆ 2.5 ಚಲಿಸುವಂಥ ಕುದುರೆನ ಹೊಡಿತಾರೆ. ಆಮೇಲೆ ಸ್ಟ್ರೇಟು ರೈಟ್ ಹೋಗುವಂಥ ಆನೆ ಹೊಡಿತಾರೆ. ಅದಾದಮೇಲೆ ಮಂತ್ರಿಯನ್ನು ಹೊಡಿತಾರೆ. ಹೊಡೆದಾದ್ಮೇಲೆ ರಾಜನಿಗೆ ಚೆಕ್ ಕೊಡ್ತಾರೆ. ಕೊನೆಯವರೆಗೂ ರಾಜ ಸಂಪೂರ್ಣವಾಗಿ ತನ್ನ ಆಸ್ಥಾನವನ್ನು, ತನ್ನ ಕಾರಸ್ಥಾನವನ್ನು ಉಳಿಸ್ಕೊಂಡೇ ಇರ್ತಾನೆ, ದರ್ಬಾರನ್ನು. ಎದುರಾಳಿ ರಾಜನಿಗೆ ಚೆಕ್ ಕೊಡೋದಕ್ಕಿಂತ ಹೆಚ್ಚಾಗಿ ಉಳಿದವರನ್ನು ಸಂಪೂರ್ಣವಾಗಿ ಮುಗಿಸಿ ಆತನನ್ನು ಏಕಾಂಗಿಯಾಗಿಸಿ ಸೋಲಿಸುವುದು ಚದುರಂಗದ ಆಟದ ಮೂಲ ದ್ರವ್ಯ. ಚೆಕ್ ಅಂತ ಹೇಳ್ತಾರೆ ಅದಕ್ಕೆ, ಚೆಕ್ಮೇಟ್ ಅಂತ. ಇಲ್ಲಿ ಇದರ ಉಲ್ಟಾ ನಡೆದಿರೋದು. ಈಗ ಏನಂದರೆ, ಮೊದಲು ಪೂರ್ತಿಯಾಗಿ ಅದರ ಧಾರ್ಮಿಕ ನಾಯಕನನ್ನು ಮುಗಿಸ್ಬಿಟ್ವಿ. ಅಮೇರಿಕ ಮತ್ತು ಇಸ್ರೇಲ್ ಸೇರಿ ಮೊದಲು ಹೊಡೆದದ್ದೇ ಅದರ ಧಾರ್ಮಿಕ ನಾಯಕನನ್ನು. ಧಾರ್ಮಿಕ ನಾಯಕನ ಒಬ್ಬನನ್ನೇ ಹೊಡೆಯಲಿಲ್ಲ, ಜೊತೆಗೆ 48 ಜನ ಅವರ ಜೊತೆ ಇರುವಂಥವರಿದಾರಲ್ಲ. ಉದಾಹರಣೆಗೆ IRGCಯ ಚೀಫು, ಆಮೇಲೆ ಡಿಫೆನ್ಸ್ ಚೀಫು, ಆಮೇಲೆ ಹೋಮ್ ಮಿನಿಸ್ಟರು, ಭದ್ರತಾ ಸಲಹೆಗಾರ, ಯಾರ್ಯಾರು ಇಡೀ ದೇಶವನ್ನು ನಡೆಸ್ತಾರೋ ಅವರೆಲ್ಲರನ್ನೂ ಒಂದೇ ಏಟಿಗೆ ಈ ಅಮೇರಿಕ ಮತ್ತು ಇಸ್ರೇಲ್ ಪಡೆ ಒಂದೇ ಹೊಡೆತಕ್ಕೆ ಎಲ್ಲರೂ ಮುಗಿಸ್ಬಿಡ್ತೀವಿ. ಹೀಗೆ ಮುಗಿಸುವ ಮೂಲಕ ಮುಂದೆ ಡೈಲಾಗಿಗೆ ಯಾರು ಬೇಕೋ ಅವರು ಅಲ್ಲಿ ಇಲ್ಲದಾರದ ಸ್ಥಿತಿಗೆ ಬಂದು ಕೂತಿದೆ ಈಗ ಇರಾನ್. ಈಗ ಮಾತುಕತೆ ಆಡೋಕೆ ಭಾರತ ದೇಶದ ಜೊತೆ ಯಾವುದಾದ್ರೂ ಇನ್ನೊಂದು ದೇಶ ಅಂದರೆ, ಒಂದು ಭಾರತದ ಪ್ರಧಾನಮಂತ್ರಿಯ ಜೊತೆ ಮಾತಾಡಬೇಕು, ಇಲ್ಲ ರಾಷ್ಟ್ರಪತಿಯ ಜೊತೆ ಮಾತಾಡಬೇಕು, ದೇಶದ ಮುಖ್ಯಸ್ಥ. ಪರಿಸ್ಥಿತಿ ಇರಾನ್ನಲ್ಲಿ ಹೇಗಾಗಿದೆ ಅಂದರೆ, ಅಲ್ಲಿ ಎಲ್ಲವನ್ನೂ ತೀರ್ಮಾನ ಮಾಡೋದು ಅಲ್ಲಿ ಧಾರ್ಮಿಕ ನಾಯಕ ಆಗಿದ್ದ. ಅಲ್ಲಿ ಸಾಂವಿಧಾನಿಕವಾಗಿ ಪ್ರಧಾನಿ ಇದ್ದಾರೆ, ರಾಷ್ಟ್ರಪತಿ ಇದ್ದಾರೆ, ಆದರೆ ಧಾರ್ಮಿಕ ನಾಯಕನಿಗಿರುವಂಥ ಪರಮೋಚ್ಚ ಸ್ಥಾನ ಯಾರಿಗಿಲ್ಲ. ಈಗ ನಿನ್ನೆ ಒಂದು ಭಾಳ ದೊಡ್ಡ ವಿದ್ಯಮಾನವನ್ನು ಅದು ನೋಡಿದೆ ನಾನು. ಏನಪ್ಪ ಅಂದರೆ, 2600 ಜಾಗಗಳ ಟೆಹರಾನ್ನ ಮುಗಿಸ್ಬಿಟ್ಟಿದ್ದಾರೆ ಅಂತ. ಟೆಹರಾನ್ ಅನ್ನುವುದು ಇರಾನ್ನ ರಾಜಧಾನಿ ಸಂಪೂರ್ಣವಾಗಿ ನರಕ ಸದೃಶ ಆಗುವ ದಿಕ್ಕಿನ ಹತ್ರ ಹೋಗ್ತಾ ಇದೆ. ಸಂಪೂರ್ಣವಾಗಿ ಕಬರಸ್ಥಾನ ಆಗಿಬಿಡುತ್ತೆ ಇದು ಅಂತ. ಇರಾನು ಭಾಳ ದೊಡ್ಡದಾದಂಥ ದೇಶ, ಭಾರತದ ಅರ್ಧದಷ್ಟು ದೊಡ್ಡದು, ಜಗತ್ತಿನ 17ನೇ ದೊಡ್ಡ ರಾಷ್ಟ್ರ ಅದು. ಈ ಟೆಹರಾನನ್ನು ಬಿಟ್ಟು ಉಳಿದು ಎಲ್ಲ ದೇಶ ಊರುಗಳನ್ನು ಮುಗಿಸ್ತಾ ಬಂದಿದ್ದರೆ ನಿಮಗೆ ಟೆಹರಾನ್ ಸಿಗೋದು, ಅಲ್ಲಿಯ ನಾಯಕ ಸಿಗೋನು ಮಾತುಕತೆಗೆ ಬಂದು ಆತ ನಾನು ನನ್ನ ಸರೆಂಡರ್ ಮಾಡ್ಕೋತೀನಿ ಅಥವಾ ಡೈಲ್ಯೂಟ್ ಮಾಡ್ತೀನಿ ಎಲ್ಲವನ್ನು ಹೇಳಿಕೊಂಡು ಆತ ಸರೆಂಡರ್ ಆಗುವ ಎಲ್ಲ ಸಾಧ್ಯತೆ ಇತ್ತು. ಅದಕ್ಕಿಂತ ಮಜಾ ಏನು ಗೊತ್ತಾ, ಮೊನ್ನೆ 25-26 ಮೋದಿಯವರಿದ್ದರು, 27ಕ್ಕೆ ಒಮಾನ್ನಲ್ಲಿ ಮಾತುಕತೆ ಅಲ್ಲ. ಇವತ್ತು ಅಲ್ಲಿ ಅಡಿಷ್ನಲ್ ಡಿಫೆನ್ಸ್ ಸೆಕ್ರೆಟರಿ ಹೇಳ್ತಾ ಇದ್ದಾನೆ, ನಾವು 25/12/2025ಕ್ಕೆ ತೀರ್ಮಾನ ಮಾಡಿದ್ವಿ, ಇಂಥ ಡೇಟಿನಂದು ಹೊಡಿಬೇಕು ನಾವು ಇರಾನ್ನ ಧಾರ್ಮಿಕ ನಾಯಕನನ್ನಂತ. ನಾವು 25/12/2025ಕ್ಕೆ ತೀರ್ಮಾನ ಆಗಿ ಹೋಗಿತ್ತು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಹಾಗಾದರೆ ಮಾತುಕತೆ ಅಗತ್ಯ ಏನಿತ್ತು? ನಿಮ್ಮ ಉದ್ದೇಶವೇ ಅಲ್ಲಿಯ ಧಾರ್ಮಿಕ ನಾಯಕ ಮತ್ತು ಅಲ್ಲಿಯ ಮೇನ್ ಲೀಡರ್ಸ್ನ ಹೊಡಿಬೇಕು ಅನ್ನೋದು ಇದ್ದದ್ದು. ಈಗ ಬಂದಿರೋದು ಮುಸ್ತಫಾ ಹುಸೇನಿ ಅಲಿ ಖಾಮ್ನಿ ಅಂತ ಬಂದಿದ್ದಾರೆ. ಈತ ಮೊದಲಿಂದ ಮುಖ್ಯವಾಹಿನಿಯಲ್ಲಿ ಇರಲಾರ್ದಂಥ ವ್ಯಕ್ತಿ, ಯಾವತ್ತೂ ಕೂಡ ರಾಜಕೀಯದಲ್ಲಿ ಹೆಚ್ಚು ಗುರುತಿಸಿಕೊಂಡವನಲ್ಲ. ಈತನ ಮೇಲೂ ನಿಷೇಧ ಹೇರಿದ ಅಮೆರಿಕ ಬೇರೆ ವಿಚಾರ. ಆದರೆ ಮುಂದೆ ಬರುವ ದಿನಗಳಲ್ಲಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಈತ ಮುತ್ಸದಿಯಾಗಿ ನಿರ್ಧರಿಸಬಲ್ಲನಾ, ಅದು ಭಾಳ ಮುಖ್ಯವಾದ ವಿಚಾರ. ಇದು ಈ ಕಡೆ ಇರಾನ್ನ ಪರಿಸ್ಥಿತಿ. ಇನ್ನು ಈ ಕಡೆ ಬರೋಣ, ಅಮೆರಿಕ ಮತ್ತು ಇಸ್ರೇಲ್ ವಿಚಾರಕ್ಕೆ ಬರೋಣ. ಅಮೆರಿಕ, ಇಸ್ರೇಲ್ ಈ ರೀತಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಇದರಿಂದ ಜಾಗತಿಕವಾಗಿ ಆಗಿರುವಂಥ ತ್ವೇಷಮಯ ಸ್ಥಿತಿಯನ್ನು ಆಲೋಚನೆ ಮಾಡಿ. ಇವತ್ತು ಎಲ್ಲ ಐರೋಪ್ಯ ರಾಷ್ಟ್ರಗಳು ತೈಲಕ್ಕಾಗಿ, ಅನಿಲಕ್ಕಾಗಿ ಹಪಹಪಿಸುವ ಸ್ಥಿತಿ ಬಂದು ಕೂತ್ಕೊಂಡ್ಬಿಡ್ತದೆ. ಪಶ್ಚಿಮ ಏಷ್ಯಾದ ಎಲ್ಲ ರಾಷ್ಟ್ರಗಳು ಕೂಡ, ಈಗ 12 ರಾಷ್ಟ್ರಗಳು, ಈ ಕೊಲ್ಲಿ ರಾಷ್ಟ್ರಗಳಂತೂ ಯುದ್ಧಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಉಳಿದ ಎಲ್ಲ ರಾಷ್ಟ್ರಗಳು ಕೂಡ ಯಾವ ರೀತಿಯ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸಬೇಕಾಗತ್ತೆ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ. ನಮ್ಮ ದೇಶ ಅಂತೂ ರಾಜಕೀಯವಾಗಿ ಭಾಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ಬೇಕು. ಯಾಕಂದರೆ ಮೋದಿಯವರೇ ಮಾಡಿಸ್ತಾ ಇದ್ದಾರೆ ಯುದ್ಧ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮೋದಿಯವರು ಹೋಗಿ ಮುಂಚೆ
ಇರಾನ್ನವ್ರ ಜೊತೆ ಮಾತಾಡಿದ್ರು. ಅದಾದಮೇಲೆ ಇಸ್ರೇಲ್ಗೆ ಹೋಗಿ ಮಾತಾಡಿ ಬಂದರು. ಇಸ್ರೇಲ್ಗೆ ಹೋಗಿ ಮಾತಾಡಿ ಬಂದದ್ದಕ್ಕೆ ಮಾರನೇ ದಿವಸ ಹೊಡೆದದ್ದು. ಅಂದರೆ ಮೋದಿ ಹೋಗಿ ಹೇಳಿದ್ರಂತೆ ಬೆಂಜಮಿನ್ ನೆತನ್ಯಾಹುಗೆ 25-26ನೇ ತಾರೀಕು ಬಿಡಬೇಡ್ರಿ ಇರಾನ್ನ ಅಂತೇಳಿ. ಯಾಕೆ ಬಿಡಬೇಡ್ರಿ ಅಂತ ಹೇಳಿದ್ರೆ ಮುಸಲ್ರ ದೇಶ ಬಿಡಬೇಡ್ರಿ ಅವ್ರನ್ನ ಅಂತ ಹೇಳಿದ್ರಂತೆ. ಅದಕ್ಕೆ ಮುಸಲ್ಮಾನರ ದೇಶದ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ಸೇರಿ ಹೊಡಿತಂತೆ. ಇದು ಇವತ್ತು ನಡೀತಾ ಇರುವಂಥ ಕಾನ್ಸ್ಪಿರಸಿ ಥಿಯರಿ. ಮೂರ್ಖರಲ್ಲಿ ಶತಮೂರ್ಖರು ಯಾರಾದರೂ ಇದ್ದರೆ ನಮ್ಮಲ್ಲೇ ಇದ್ದಾರೆ ರಾಜಕಾರಣದಲ್ಲಿ. ಅವ್ರಿಗಿಂತ ಮೂರ್ಖರು, ವಿಪಕ್ಷದಲ್ಲಿರೋರಿಗಿಂತ ಮೂರ್ಖರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಸೋನಿಯಾ ಗಾಂಧಿ ಹೇಳ್ತಾರೆ, ಯಾಕೆ ಖಂಡಿಸಲಿಲ್ಲ ಇಂಥದ್ದೊಂದು ಹತ್ಯೆಯನ್ನು, ಯಾಕೆ ಕಂಬನಿ ಮಿಡಿಲಿಲ್ಲ, ಯಾಕೆ ಅಶ್ರು ತರ್ಪಣ ಕೊಡಲಿಲ್ಲ? ಅಲ್ಲ ರೀ, ನರೇಂದ್ರ ಮೋದಿ ಮೈಕ್ ಹಿಡ್ಕೊಂಡು ಇವರ ಸಾವಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸುತ್ತೇವೆ ಅಂತ ಮೀಟಿಂಗ್ ಮಾಡಬೇಕಾ? ಅಲ್ಲಿ ರಾಯಭಾರಿ ಕಚೇರಿ ಇರುತ್ತೆ, ಒಂದು ಪತ್ರವನ್ನು ಕೊಟ್ಟು ಕಳಿಸ್ತಾರಪ್ಪ ಇರಾನ್ ವಿದೇಶಾಂಗ ಸಚಿವಾಲಯಕ್ಕೆ. ನಿಮಗೇನು ಗೊತ್ತಾಗತ್ತಾ ಅದು? ಅಂದರೆ ಇವರಿಗೆ ಕನಿಷ್ಠ ಮೊದಲೇದಾಗಿ ಕೊಡಬೇಕಾದ ಅಗತ್ಯ ಕೊಟ್ಟಿಲ್ಲ ಅಂತಲೇ ಅಂದ್ಕೊಳ್ಳೋಣ. ನರೇಂದ್ರ ಮೋದಿ ಕೊಡಲ್ಲಪ್ಪ, ಆತ ಏನು ಸಾಂವಿಧಾನಿಕ ಸ್ಥಾನದಲ್ಲಿರಲಿಲ್ಲ, ಕಾಮ್ನಿಯೇ. ಆತನಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸೋದಿಲ್ಲ, ಆತನ ಸಾವಿಗೆ ಖಂಡನೆಯನ್ನು ಮಾಡೋದಿಲ್ಲ. ಆತ ಏನಾದರೂ ನಮ್ಮ ಪೆಹಲ್ಗಾಮ್ ದುರಂತ ಆದಾಗ ಖಂಡಿಸಿ ಮುಸಲ್ಮಾನರು ಇಂಥ ಭಯೋತ್ಪಾದಕ ಚಟುವಟಿಕೆ ಮಾಡಬಾರ್ದು ಅಂತ ಏನೋ ಕಾಮ್ನಿಯೇ ಹೇಳಿಲ್ಲ ತಾನೇ. ಖಂಡನೆ ಮಾಡಲ್ಲ ನಾವು. ಒಂದು ವೇಳೆ ಖಂಡನೆ ಮಾಡಿದ್ದಾರೆ ಅಂದರು ಇವ್ರಿಗೆ ಹೆಂಗ್ರಿ ಗೊತ್ತಾಗತ್ತೆ? ಅದೇನು ಪೇಪರಲ್ಲಿ ಹಾಕಿ ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕಾ ನರೇಂದ್ರ ಮೋದಿ? ಇವತ್ತಿನ ಕಾಲಘಟ್ಟದಲ್ಲಿ 1000 ರೀತಿಯಾದಂಥ ಕಮ್ಯುನಿಕೇಷನ್ ಫೆಸಿಲಿಟೀಸ್ ಇರ್ತವೆ. ಅದರಲ್ಲಿ ಇದು ಒಂದು. ಇದು ಅರ್ಥ ಮಾಡ್ಕೊಳ್ಳಾರದ ಸ್ಥಿತಿಯಲ್ಲಿದೆ. ನಾನು ಹೇಳ್ತಾ ಇರೋದು ವಿಷಯ ಅದಲ್ಲ. ವಿಷಯ ಏನಪ್ಪ ಅಂದರೆ, ಇವರು ಮಾಡುವ ಯುದ್ಧದಿಂದ ಸಫರ್ ಆಗ್ತಾ ಇರುವಂಥ ಎಲ್ಲ ರಾಷ್ಟ್ರಗಳು. ನಾನು ನಿಮಗೆ ಬೆಳಗಿನ ಸಂಚಿಕೆಯಲ್ಲಿ ಹೇಳಿದೆ ಹೇಗೆ ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದಾನೆ. ಚೈನಾಗೆ ಬಿಟ್ಬಿಡ್ತಾರಂತೆ. ಚೈನಾ ಎಷ್ಟು ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಅಂತ ಇರಾನ್ ಹೇಳಿದೆ. ಎಷ್ಟು ಬೇಕಾದರೂ ಚೈನಾ ಹಡಗುಗಳು ಹೋಗಲಿ, ಒಂದೇ ಒಂದು ಬೇರೆ ದೇಶದ ಧ್ವಜ ಇಟ್ಕೊಂಡಂಥ ಹಡಗುಗಳು ತೈಲ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಿದ್ದೆ ಆದರೆ ನಾವು ಅದನ್ನು ಸುಟ್ಟು ಭಸ್ಮ ಮಾಡ್ತೇವೆ. ಅಂದರೆ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ತಬಾಹಿ ಅಂತೇಳಿ. ಈ ತಬಾಹಿ ಮಾಡಲಿಕ್ಕೆ ಇರಾನ್ ತಯಾರಾಗಿ ಕೂತಿದೆ. ಅಂದರೆ ಸರ್ವನಾಶ ಮಾಡಬೇಕು. ಕುರ್ಬಾನಿ ಅಂದರೆ ಯಾರು ಬೇಕಾದರೂ ಸಾಯಲಿ. ಈಗ ಮುಸ್ತಬಾನ್ ಹೊಡೆದ್ರು ಅಂತ ತಿಳ್ಕೊಡ್ರಿ. ನಾಳೆ ಮುಸ್ತಬಾ ಹತ್ಯೆ ಆಯಿತು, ಮಾರನೇ ದಿವಸ ಇನ್ನೊಬ್ಬ ಇಸ್ತಬಾ ಅಂತ ಬರ್ತಾನೆ, ಹುಸ್ತಬಾ ಅಂತ ಬರ್ತಾನೆ, ಯಾವನೊಬ್ಬನ ಬಂದು ಕೂಡಿಸ್ತಾರೆ. ಅಂದರೆ ಈ ರೀತಿಯದಾದಂಥ ಸ್ಥಿತಿಯಲ್ಲಿ ಡೈಲಾಗ್ ಅನ್ನುವುದನ್ನು ಮಾಡುವುದು ಹೇಗೆ ಅನ್ನುವುದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಯಾಕೆಂದರೆ ಯುದ್ಧ ರಣೋನ್ಮಾದದಲ್ಲಿದೆ. ಡೊನಾಲ್ಡ್ ಟ್ರಂಪ್ ಹಿಂಸರಿಯುವಂಥ ಮೂಡ್ನಲ್ಲೇ ಇಲ್ಲ. ಯಾಕೆಂದರೆ ಆತ ಜಗತ್ತಿನ ಕೋದಂಡರಾಮ ಅನ್ಸ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದಾರೆ. ಆ ಕಾಲಘಟ್ಟದಲ್ಲಿ ಇದಕ್ಕೆ ಯಾವ ರೀತಿಯದಾದಂಥ ಅಂತ್ಯ ದೊರೆಯುತ್ತೆ ಅನ್ನೋದು ತಕ್ಷಣಕ್ಕಿರುವಂಥ ಜಿಜ್ಞಾಸೆ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.